ಸೊ ಪ್ರಿಪೇರ್ ಫೈನಲ್ ಅಕೌಂಟ್ಸ್ ಪ್ರಿಪೇರ್ ಮಾಡ್ಬೇಕು ಇದಕ್ಕೆ. ಸೊ ಒನ್ ಸೆಕೆಂಡ್ ರಿಪೀಟ್ ನೋಡಿ, ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮತ್ತೆ ನಿಮ್ಗೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿರ್ತಾರೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಮತ್ತೆ ಅಡ್ಜಸ್ಟ್ಮೆಂಟ್ ನಿಮ್ಗೆ ಕೊಟ್ಟಿರ್ತಾರೆ. ಇದರಲ್ಲಿ ಡೆಬಿಟ್ ಮತ್ತೆ ಕ್ರೆಡಿಟ್, ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಡೆಬಿಟ್ ಮತ್ತೆ ಕ್ರೆಡಿಟ್. ಡೆಬಿಟ್ ಸೈಡ್ ಅಲ್ಲಿ ಬರೋದು ಎಕ್ಸ್ಪೆನ್ಸಸ್, ಲಾಸಸ್ ಅಂಡ್ ಅಸೆಟ್ಸ್, ಅವೆಲ್ಲ ಎಕಡೆ ಬರುತ್ತೆ ಅಂದ್ರೆ ಡೆಬಿಟ್ ಸೈಡ್ ಬರುತ್ತೆ. ಕ್ರೆಡಿಟ್ ಸೈಡ್ ಅಲ್ಲಿ ಇನ್ಕಮ್ಸ್, ಗೇನ್ಸ್ ಅಂಡ್ ಲಯಬಿಲಿಟೀಸ್ ಅವೆಲ್ಲ ಈ ಕಡೆ ಬರುತ್ತೆ, ಇದು ಬರುತ್ತೆ. ಸೊ ನೀವು ಐಟಮ್ ಗಳನ್ನ ಐಡೆಂಟಿಫೈ ಮಾಡ್ತಾ ಹೋಗ್ತೀನಿ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವೇ ಐಡೆಂಟಿಫೈ ಮಾಡ್ಕೋಬೇಕಾದ್ರೆ. ಮೊದಲನೇದು ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್. ಡ್ರಾಯಿಂಗ್ಸ್, ಒನ್ಸ್ ಅಗೇನ್ ಡ್ರಾಯಿಂಗ್ಸ್ ಇಸ್ ವಾಟ್ ಕ್ಯಾಪಿಟಲ್ ಅಲ್ಲಿ ಮೈನಸ್ ಮಾಡುವಂತದ್ದು. ಯಾಕೆಂದ್ರೆ ಕ್ಯಾಪಿಟಲ್ ಇಸ್ ನಥಿಂಗ್ ಬಟ್ ಎರಡು ಓನರ್ಸ್ ಡ್ರಾಯಿಂಗ್ ಮತ್ತೆ ಕ್ಯಾಪಿಟಲ್. ಓನರ್ ಬಂಡ್ ನೋಡಿ, ಯೂಶುವಲ್ ಆಗಿ ಡ್ರಾಯಿಂಗ್ಸ್ ಡೆಬಿಟ್ ಸೈಡ್ ಇರುತ್ತೆ, ಕ್ಯಾಪಿಟಲ್ ಕ್ರೆಡಿಟ್ ಸೈಡ್ ಇರುತ್ತೆ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಬರೆಯೋ ಒಂದು ಎಂಟ್ರಿ. ಇದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಬರೆಯೋ ಒಂದು ಎಂಟ್ರಿ. ಓಕೆ, ನೆಕ್ಸ್ಟ್ ಪರ್ಚೇಸಸ್ ಅಂಡ್ ಸೇಲ್ಸ್. ಪರ್ಚೇಸ್ ಯಾವಾಗ್ಲೂ ಡೆಬಿಟ್, ಸೇಲ್ಸ್ ಯಾವಾಗ್ಲೂ ಕ್ರೆಡಿಟ್. ಪರ್ಚೇಸಸ್ ಯಾವಾಗ್ಲೂ ಡೆಬಿಟ್ ಸೈಡ್ ಅಲ್ಲಿ ಇರುತ್ತೆ, ಸೇಲ್ಸ್ ಯಾವಾಗ್ಲೂ ಕ್ರೆಡಿಟ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ರಿಟರ್ನ್ಸ್. ನೋಡಿ, ಇಲ್ಲಿ ರಿಟರ್ನ್ಸ್ ಅಂತಂದ್ರೆ ವಾಪಸ್ ಕಳಿಸಿರೋದು. ಪರ್ಚೇಸ್ ಡೆಬಿಟ್ ಆದ್ರೆ ಪರ್ಚೇಸ್ ರಿಟರ್ನ್ಸ್ ಕ್ರೆಡಿಟ್ ಆಗುತ್ತೆ. ರಿಟರ್ನ್ಸ್ ಅಂದ್ರೆ 3000 ಇಸ್ ಅ ಪರ್ಚೇಸಸ್ ರಿಟರ್ನ್ಸ್, ಬಟ್ 2000 ಇಸ್ ಅ ಸೇಲ್ಸ್ ರಿಟರ್ನ್. ಸೇಲ್ಸ್ 70,000, ಸೇಲ್ಸ್ ರಿಟರ್ನ್ಸ್ 2000 ಆಗುತ್ತೆ. ಇನ್ನ ವೇಜಸ್ ಡೆಬಿಟ್, ಎಕ್ಸ್ಪೆನ್ಸಸ್ ಅದು ಸ್ಯಾಲರೀಸ್ ಎಕ್ಸ್ಪೆನ್ಸಸ್ ಡೆಬಿಟ್. ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್ ಎರಡು ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇದ್ದಂಗೆ. ಡೆಟಾರ್ಸ್ ಡೆಬಿಟ್, ಅಸೆಟ್ ಕರೆಂಟ್ ಅಸೆಟ್, ಕ್ರೆಡಿಟಾರ್ಸ್ ಲಯಬಿಲಿಟೀಸ್. ಬಿಲ್ಸ್ ರಿಸೀವಬಲ್ ಮತ್ತೆ ಬಿಲ್ಸ್ ಪೇಯಬಲ್ ಎರಡು ಕೂಡ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಸೊ ಬಿಲ್ಸ್ ರಿಸೀವಬಲ್ ಡೆಬಿಟ್, ಬಿಲ್ಸ್ ಪೇಯಬಲ್ ಕ್ರೆಡಿಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರೋ ಅಂತದ್ದು. ಫರ್ನಿಚರ್ ಅಸೆಟ್ ಬ್ಯಾಲೆನ್ಸ್ ಶೀಟ್. ಓಪನಿಂಗ್ ಸ್ಟಾಕ್ ಇದನ್ನ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೀತೀರಾ. ಸೊ ಇದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರೆಯುವಂತದ್ದು. ಜನರಲ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀರಾ, ಇಟ್ಸ್ ಅ ಎಕ್ಸ್ಪೆನ್ಸಸ್. ಇನ್ಶೂರೆನ್ಸ್ ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರೀತೀರಾ, ದಟ್ ಇಸ್ ಆಲ್ಸೋ ಎಕ್ಸ್ಪೆನ್ಸಸ್. ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಸೆಟ್, ಇದು ಕರೆಂಟ್ ಅಸೆಟ್, ಇಷ್ಟು ಬರೀತೀರಾ. ಸೊ ಎರಡನ್ನು ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ. ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್ ಅಸೆಟ್ ಸೈಡ್ ಎರಡು 50,000 ಇಂದ 15,000 ನ ಮೈನಸ್ ಮಾಡಬೇಕು. ಯಾವ್ದ್ರಲ್ಲಿ ಅಂತಂದ್ರೆ ಕ್ಯಾಪಿಟಲ್ ಲಯಬಿಲಿಟಿ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಪರ್ಚೇಸಸ್ ಅಂಡ್ ಸೇಲ್ಸ್ ಎರಡು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋಬೇಕು. ರಿಟರ್ನ್ಸ್ ನ ಉಲ್ಟಾ ಇರುತ್ತದು. 4,000 ಪರ್ಚೇಸ್ ಆದ್ರೆ 3,000 ರಿಟರ್ನ್ಸ್ ಮೈನಸ್ ಮಾಡ್ಬೇಕಾಗುತ್ತೆ. ಇದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬರಬೇಕು. ವೇಜಸ್ ಟ್ರೇಡಿಂಗ್ ಅಕೌಂಟ್, ಸ್ಯಾಲರೀಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಡೆಟಾರ್ಸ್ ಅಂಡ್ ಕ್ರೆಡಿಟಾರ್ಸ್ ಅಸೆಟ್ ಮತ್ತೆ ಲಯಬಿಲಿಟಿ ಎರಡು ಒಟ್ಟಿಗೆ ಕೊಟ್ಟಿದ್ದಾರೆ. ಸೊ ಡೆಟಾರ್ಸ್ 12,000, ಕ್ರೆಡಿಟಾರ್ಸ್ 10,000. ಬಿಲ್ಸ್ ರಿಸೀವಬಲ್ ಅಂಡ್ ಬಿಲ್ಸ್ ಪೇಯಬಲ್ ಬೋತ್ ಆರ್ ಈ ಕಡೆ ಇರುತ್ತೆ ಅಂತಂದ್ರೆ ಅಸೆಟ್ ಅಂಡ್ ಲಯಬಿಲಿಟಿ. ಫರ್ನಿಚರ್ ಇಸ್ ಎ ಅಸೆಟ್, ಓಪನಿಂಗ್ ಸ್ಟಾಕ್ ಇಸ್ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ತಗೋತೀರಾ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್, ಜನರಲ್ ಎಕ್ಸ್ಪೆನ್ಸಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಇನ್ಶೂರೆನ್ಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸಸ್ ಅಸೆಟ್. ಇದಕ್ಕೆ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಸೊ ಈ ಅಡ್ಜಸ್ಟ್ಮೆಂಟ್ 2 ಸಲ ಬರುತ್ತೆ. ಸೊ ಆಸ್ ಯು ನೋ, ಕ್ಲೋಸಿಂಗ್ ಸ್ಟಾಕ್ ಎಲ್ಲಿ ಬರೀತೀರಾ ಅಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್ ಬರ್ದು ಮತ್ತೆ ಅಸೆಟ್ ಸೈಡ್ ಅಲ್ಲಿ ಬರೀತೀರಾ ಇದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಗೊತ್ತಾಯ್ತಲ್ಲ. ಇನ್ಶೂರೆನ್ಸ್ ಪ್ರೀಪೇಯ್ಡ್, ಯಾವ್ದೇ ಒಂದು ಪ್ರೀಪೇಯ್ಡ್ ಮಾಡಿದ್ರೆ ಅದನ್ನ ಇನ್ಶೂರೆನ್ಸ್ 1,000 ಇದೆಯಲ್ಲ ಅದ್ರಲ್ಲಿ ಮೈನಸ್ ಮಾಡ್ತೀರಾ. ಮತ್ತೆ ಪ್ರೀಪೇಯ್ಡ್ ಅಂತ ಅಂದ್ರೆ ಅದು ಅಸೆಟ್ ಆಗುತ್ತೆ. ಪ್ರೀಪೇಯ್ಡ್ ಅಂದ್ರೆ ಏನಾಗುತ್ತೆ, ಅದು ಅಸೆಟ್ ಆಗುತ್ತೆ. ನೆಕ್ಸ್ಟ್ ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಟ್ 5%. ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಅಂದ್ರೆ ಇದು ಎಕ್ಸ್ಪೆಂಡಿಚರ್ ತರ. ಇದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಟಾರ್ಸ್ ಮೇಲೆ 5,000 ತಗೋತೀರಾ, ಮತ್ತೆ ಅಸೆಟ್ ಅಲ್ಲಿ ಅದನ್ನ ಡೆಟಾರ್ಸ್ ಅಲ್ಲಿ ಮೈನಸ್ ಮಾಡ್ತೀರಾ. ಡಿಪ್ರಿಸಿಯೇಷನ್ ಫರ್ನಿಚರ್ ಇದು ಕೂಡ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 10% ತಗೋತೀರಾ, ಮತ್ತೆ ಅದನ್ನ ಇದ್ ಮಾಡ್ತೀರಾ. ಓಕೆ, ಒನ್ ಬೈ ಒನ್ ಮಾಡೋಣ. ಫಸ್ಟ್ ವಿ ಆರ್ ಗೋಯಿಂಗ್ ಟು ಡೂ okay, first we are doing trading and profit and loss account. So ಎರಡು ಒಟ್ಟಿಗೆ ಮಾಡ್ತೀವಿ. we are doing trading and profit and loss account, we are doing ಒಟ್ಟಿಗೆ ಅದನ್ನ ಮಾಡ್ತೀವಿ for the year ending 31st 12/2015. 31st 12/2015. ಸೊ ಫಾರ್ ದ ಇಯರ್ ಎಂಡ್ಗೆ ನಾವು ಅದನ್ನ ಮಾಡ್ತೀವಿ 31st 12/2015. So first
ಫಸ್ಟ್ ಐಟಮ್ ಆಸ್ ಯು ನೋ ಟ್ರೇಡಿಂಗ್ ಅಕೌಂಟ್ ಮುಂಚೆ ಎಲ್ಲ ಮಾಡಿದ್ರ ಫಸ್ಟ್ ಐಟಮ್ ಯಾವಾಗ್ಲೂ ಟು ಓಪನಿಂಗ್ ಸ್ಟಾಕ್ ಯಾವ್ದು ಬರೀತೀರ ಹೇಳಿ ಓಪನಿಂಗ್ ಸ್ಟಾಕ್ ಯೂಶುವಲ್ ಆಗಿ ಓಪನಿಂಗ್ ಸ್ಟಾಕ್ ನಿಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರುತ್ತೆ ನೋಡಿ ಇಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ ನೋಡಿ ಇಲ್ಲಿ ದಿಸ್ ಇಸ್ ದ ಐಟಮ್ ಎಷ್ಟು 13,000 ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆ ಅಮೌಂಟ್ ಎಷ್ಟು 13,000 ಸೊ ಅಮೌಂಟ್ ಎಷ್ಟಾಗುತ್ತೆ 13,000 ಆಗುತ್ತೆ ಸೊ ವಿ ಆರ್ ರೈಟಿಂಗ್ ದಟ್ ಒನ್ 13,000 ಓಪನಿಂಗ್ ಸ್ಟಾಕ್ ಆದಷ್ಟೇ ನೆಕ್ಸ್ಟ್ ಐಟಮ್ ಯೂಶುವಲ್ ಆಗಿ ಪರ್ಚೇಸಸ್ ನೆಕ್ಸ್ಟ್ ಐಟಮ್ ಇಸ್ ಪರ್ಚೇಸಸ್ ಸೊ ಪರ್ಚೇಸಸ್ ಅಂಡ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪರ್ಚೇಸಸ್ ಅಂಡ್ ಸೇಲ್ಸ್ ಎಷ್ಟು 40,000 ಅಂಡ್ 70,000 40,000 ಅಂಡ್ 70,000 ಕ್ಯಾಲ್ಕುಲೇಟರ್ ತಗೊಂಡ್ರೆ ಇಲ್ಲಿಂದ ಸೊ 40,000 is a purchases sales is 70,000 so purchases ನಾವು ಎಷ್ಟು ಬರಿತೀವಿ 70,000 ಸೊ ರಿಟರ್ನ್ಸ್ ಇದೆ ಇಲ್ಲಿ ಎರಡು ಸೈಡ್ ಕೊಟ್ಟಿದ್ದಾರೆ ಕ್ವೆಶ್ಚನ್ ಅಲ್ಲಿ ರಿಟರ್ನ್ಸ್ ನೋಡಿ ಇಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಇರೋದು ಸೇಲ್ಸ್ ರಿಟರ್ನ್ 2,000 3,000 ಎಷ್ಟು ಏನಾಗುತ್ತೆ ಅಂತ ಅಂದ್ರೆ ಪರ್ಚೇಸಸ್ ರಿಟರ್ನ್ಸ್ ಆಗುತ್ತೆ ಸೊ ರಿಟರ್ನ್ಸ್ ಎಷ್ಟಿದೆ ಅಂತ ಅಂದ್ರೆ 3,000 ಸೊ ಮೈನಸ್ ರಿಟರ್ನ್ಸ್ 3,000 ಪರ್ಚೇಸಸ್ ಅಲ್ಲಿ ಎಷ್ಟು ರಿಟರ್ನ್ಸ್ 3,000 ಆಗಿದೆ ಸೊ ಆ 3,000ನ ನಾವೇನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಸೊ 3,000 ವಿ ಹ್ಯಾಡ್ ಟು ಡಿಡಕ್ಟ್ ಸೊ 70,000 ಮೈನಸ್ 3,000 is 67,000 so 67,000 is the purchases so next item ಯಾವ್ದು ಬರೀಬೇಕು purchases ಆದ್ಮೇಲೆ wages ಇದೆಯಾ ನೋಡಿ wages we check out the problem so wages ಇದೆ ಎಷ್ಟು 4,000 ಇದಕ್ಕೇನಾದ್ರು ಅಡ್ಜಸ್ಟ್ಮೆಂಟ್ ಇದೆ wages ಗೆ ಸಂಬಂಧಪಟ್ಟಾಗ ನೋಡ್ಕೋತಾ ಇರಬೇಕು ಸೊ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಸೊ ಡೈರೆಕ್ಟ್ಲಿ ವಿ ರೈಟ್ wages ಸೊ ಸ್ಯಾಲರೀಸ್ ಇಲ್ಲಿ ಬರಲ್ಲ ಸ್ಯಾಲರೀಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬರಿತೀವಿ ನೆಕ್ಸ್ಟ್ ಇನ್ಯಾವುದು ಇಲ್ಲ ಫ್ರೈಟ್ ಕ್ಯಾರಿಯೇಜ್ ಇನ್ವರ್ಡ್ ಇದೆಲ್ಲ ಬರಿತಿದ್ರು ಅದು ಯಾವ್ದು ಐಟಮ್ ಇಲ್ಲ ಸೊ ಏನು ಬರೆಯಲ್ಲ ಸೊ 4,000 ಸೊ ವೇಜಸ್ ಎಷ್ಟು 4,000 ಸೊ ಇನ್ಯಾವುದು ಐಟಮ್ ಇಲ್ಲ ಎಲ್ಲ ಈ ಕಡೆನೆ ತಗೊಂಡಿದ್ವಿ ನೆಕ್ಸ್ಟ್ ಈ ಕಡೆ ಡೆಬಿಟ್ ಸೈಡ್ ಆಯ್ತು ನೆಕ್ಸ್ಟ್ ವಿ ಮೂವ್ ಆನ್ ಟು ಕ್ರೆಡಿಟ್ ಸೈಡ್ ಬೈ ಸೇಲ್ಸ್ ಫಸ್ಟ್ ಐಟಮ್ ಯಾವ್ದು ಬರಿತೀರಾ ಸೇಲ್ಸ್ ಬರಿತೀರಾ ಎಷ್ಟಿದೆ ಸೇಲ್ಸ್ I'm sorry, just a mistake. 40,000 to purchases, not 70,000. Purchases 40,000, so this is 37,000. Sales is 70,000. Sales ಎಷ್ಟಿದೆ 70,000. ಮೈನಸ್ ಇದಕ್ಕೂ ಕೂಡ ರಿಟರ್ನ್ಸ್ ಇದೆ ಪ್ರಾಬ್ಲಮ್ ಅಲ್ಲಿ ನೋಡ್ಕೊಳ್ಳಿ there will be returns for this also ನೋಡಿ ಇಲ್ಲಿ ಸೇಲ್ಸ್ ರಿಟರ್ನ್ಸ್ ಯಾವಾಗ್ಲೂ ಕ್ರೆಡಿಟ್ ಸೈಡ್ ಅಲ್ಲಿ ಇರುತ್ತೆ ಸೊ ಸೇಲ್ಸ್ ರಿಟರ್ನ್ಸ್ is how much ಕ್ರೆಡಿಟ್ ಸೈಡ್ ಅಲ್ಲಿ 2,000 ಇದೆ ನೋಡಿ ಇಲ್ಲಿ ಥರ್ಡ್ ಐಟಮ್ 2,000 ಸೊ 2,000 ಏನ್ ಮಾಡ್ಬೇಕು ನಾವು ಮೈನಸ್ ಮಾಡ್ಬೇಕು ಡಿಡಕ್ಟ್ 2,000 ನ ಡಿಡಕ್ಟ್ ಮಾಡೋಣ ದಟ್ಸ್ ಬಿಕಮ್ 68,000 ಸೊ 68,000 ಏನಾಗುತ್ತೆ ಸೇಲ್ಸ್ ಆಗುತ್ತೆ ಇನ್ ನೆಕ್ಸ್ಟ್ ಐಟಮ್ ಏನ್ ಬರಿತೀವಿ ಇಲ್ಲಿ ಅಂತ ಅಂದ್ರೆ ಸೊ ನೆಕ್ಸ್ಟ್ ಐಟಮ್ ವಿಲ್ ರೈಟ್ ಬೈ ಕ್ಲೋಸಿಂಗ್ ಸ್ಟಾಕ್ ಸೊ ಕ್ಲೋಸಿಂಗ್ ಸ್ಟಾಕ್ ಎಲ್ಲಿರುತ್ತೆ ಅಂದ್ರೆ ಯೂಶುವಲ್ ಆಗಿ ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ಇರುತ್ತೆ ಕ್ಲೋಸಿಂಗ್ ಸ್ಟಾಕ್ ನೋಡಿ ಇಲ್ಲಿ 20,000 ಎಲ್ಲಿದೆ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರುತ್ತೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು 2 ಸಲ ಬರುತ್ತೆ ತಲೆಯಲ್ಲಿ ಇರ್ಲಿ ಸೊ ಇದು ಮತ್ತೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಬರುತ್ತೆ ಅದು ಹೇಳ್ತೀನಿ ಆಗ ನಾನು ಸೊ ನಾವು ಕ್ಲೋಸಿಂಗ್ ಸ್ಟಾಕ್ ಈಸ್ 20,000 ಸೊ ಬೈ ಕ್ಲೋಸಿಂಗ್ ಸ್ಟಾಕ್ 20,000 ಸೊ ಎಲ್ಲ ಐಟಮ್ ಬರ್ಕೊಂಡಿದೀವಿ ನಾವು ಸೊ ಆಲ್ ದ ಐಟಮ್ಸ್ ವಿ ಹ್ಯಾವ್ ರಿಟರ್ನ್ ರಿಲೆವೆಂಟ್ ಟು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರೋದೆಲ್ಲ ಬರ್ಕೊಂಡಿದೀವಿ ನಾವು ಬ್ಯಾಲೆನ್ಸ್
ಸೊ ಡೆಬಿಟ್ಸ್ ಕ್ರೆಡಿಟ್ ಸೈಡ್ ಅಲ್ಲಿರೋ ಬ್ಯಾಲೆನ್ಸ್ ಎಷ್ಟಪ್ಪ ಅಂತ ಅಂದ್ರೆ ಇಟ್ಸ್ 88,000. 88,000. ಸೊ ಈ ಕಡೆ ಎಷ್ಟು ಬರುತ್ತೆ? ಸೊ ದಿಸ್ ಟೈಮ್ ದಿಸ್ ಸೈಡ್ ಟೋಟಲ್ ಇಸ್ 54,000 ಮಾತ್ರ ಬರುತ್ತೆ. ಡೆಬಿಟ್ ಸೈಡ್ ಅಲ್ಲಿ ಎಷ್ಟು? 54 ಕರೆಕ್ಟ್ ಇದೆ. ಕ್ರೆಡಿಟ್ ಸೈಡ್ ಅಲ್ಲಿ ಎಷ್ಟಿದೆ? 88 ಇದೆ. 54 ಮತ್ತೆ ಇದನ್ನ ನೋಡಿದ್ರಿ. ಬ್ಯಾಲೆನ್ಸ್ ಆಕ್ಚುಲಿ ನಾವೇನ್ ಮಾಡ್ಬೇಕು, ನಾವಿಲ್ಲಿ ಬ್ಯಾಲೆನ್ಸ್ ಎರಡ್ ಕಡೆ ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ಬರಿತೀವಿ ನಾವು ಬ್ಯಾಲೆನ್ಸಿಂಗ್ಗೆ. ಸೊ 88,000. ಸೊ -54 ಅಲ್ವಾ ಈ ಕಡೆ ಬಂದಿದ್ದು. ಸೊ ಈ ಕಡೆ ಡೆಬಿಟ್ ಬ್ಯಾಲೆನ್ಸ್ ಡೆಬಿಟ್ ಅಲ್ಲಿ ಕಡಿಮೆ ಆಯ್ತು ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಗ್ರಾಸ್ ಪ್ರಾಫಿಟ್. ಆಲ್ರೆಡಿ ನಿಮಗೆ ಗೊತ್ತಿದೆ ಇದು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್. ಸೊ ಗ್ರಾಸ್ ಪ್ರಾಫಿಟ್ ಹೆಂಗ್ ಮಾಡ್ತೀರಾ ಅಂತ ಅಂದ್ರೆ, ಸೊ 54 ಬಂತಲ್ವಾ ಇಲ್ಲಿ, ಮಿಕ್ಕಿದಿನ ಎಷ್ಟು? 34,000 ಇಸ್ ದ ಗ್ರಾಸ್ ಪ್ರಾಫಿಟ್. ಸೊ ಈ ಗ್ರಾಸ್ ಪ್ರಾಫಿಟ್ ನ ಏನ್ ಮಾಡ್ಬೇಕು ನಾವು? ಬ್ರಾಡ್ ಡೌನ್ ಮಾಡ್ಕೋಬೇಕು. ಸೊ ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್, ಬೈ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ಇಸ್ 34,000. So by gross profit is okay, got the answer. 34,000. Gross profit is to 34,000. After this 34,000 ಆದರ್ಶನ ನೆಕ್ಸ್ಟ್ ಈ ಕಡೆ ಯಾವ್ದಾವ್ದು ಎಕ್ಸ್ಪೆಂಡಿಚರ್ಸ್ ಇದೆ ಅಂತ ಲೆಕ್ಕಾಚಾರ ಹಾಕೋಣ. ಸೊ ಎಕ್ಸ್ಪೆಂಡಿಚರ್ಸ್ ಯಾವ್ದಾವ್ದಿಂದ ಒನ್ ಬೈ ಒನ್ ನೋಡೋಣ. ಸೊ ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್ ಇಲ್ಲಿ ಬರಲ್ಲ, ಲಯಬಿಲಿಟೀಸ್ ಅದು. ಸೊ ಅಸೈಡ್ ಇದರಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುತ್ತೆ. ಪರ್ಚೇಸ್ ಅಂಡ್ ಸೇಲ್ಸ್ ತಗೊಂಡಿದ್ವಿ, ರಿಟರ್ನ್ಸ್ ಆಗಿದೆ, ವೇಜಸ್ ಆಗಿದೆ, ಸ್ಯಾಲರೀಸ್ ತಗೋಬೇಕಾಗುತ್ತೆ. ಟು ಸ್ಯಾಲರೀಸ್ ಏನಾದ್ರು ಅಡ್ಜಸ್ಟ್ಮೆಂಟ್ ಇದೆ? ಅದಕ್ಕೆ ಏನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ಸ್ಯಾಲರೀಸ್ ಇಲ್ಲ. ಸ್ಯಾಲರೀಸ್ ಅಮೌಂಟ್ ಎಷ್ಟಿದೆ ಅಲ್ಲಿ? ಸ್ಯಾಲರೀಸ್ ಇಸ್ 8,000. ಸ್ಯಾಲರಿ ಅಮೌಂಟ್ ಇಸ್ 8,000. ಸೊ ಸ್ಯಾಲರೀಸ್ ಆದ್ಮೇಲೆ ಏನೇನ್ ತಗೋಬೇಕು ನೋಡೋಣ. ಸ್ಯಾಲರೀಸ್ ಆದ್ಮೇಲೆ ಡೆಟಾಸ್ ಅಂಡ್ ಕ್ರೆಡಿಟರ್ಸ್ ತಗೊಳಂಗಿಲ್ಲ, ಬಿಲ್ಸ್ BR ಅಂಡ್ BP ತಗೊಳಂಗಿಲ್ಲ, ಫರ್ನಿಚರ್ ಅಸೆಟ್, ಓಪನಿಂಗ್ ಸ್ಟಾಕ್ ತಗೊಂಡಾಗಿದೆ. ಜನರಲ್ ಎಕ್ಸ್ಪೆನ್ಸಸ್ ಯು ಹ್ಯಾವ್ ಟು ಟೇಕ್ ವಾಟ್? ಜನರಲ್ ಎಕ್ಸ್ಪೆನ್ಸಸ್. ಸೊ ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? ಲೆಟ್ಸ್ ಸಿ. ಜನರಲ್ ಎಕ್ಸ್ಪೆನ್ಸಸ್ 3,000. ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 3,000. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಯಾವ್ದಿದೆ ನೋಡೋಣ. ನೆಕ್ಸ್ಟ್ ಎಕ್ಸ್ಪೆಂಡಿಚರ್ ಇಸ್ ಇನ್ಶೂರೆನ್ಸ್. ನೋಡಿ ಎಲ್ಲ ತಗೊಂಡಿದೀವಿ. ಇನ್ಶೂರೆನ್ಸ್ ಇಸ್ ಆಲ್ಸೋ ಎಕ್ಸ್ಪೆಂಡಿಚರ್. ಟು ಇನ್ಶೂರೆನ್ಸ್. ಸೊ ಟು ಇನ್ಶೂರೆನ್ಸ್ ಎಷ್ಟಿದೆ? ಸೊ ಇನ್ಶೂರೆನ್ಸ್ ಇಸ್ ಅಮೌಂಟಿಂಗ್ ₹1,000 ಇದೆ. ಸೊ ನಾನು ಇನ್ನರ್ ಕಾಲಮ್ ಅಲ್ಲಿ ಬರಿತಾ ಇದ್ದೀನಿ. ಸೊ ಇನ್ಶೂರೆನ್ಸ್ ನಾವೇನ್ ಮಾಡ್ತಾ ಇದೀನಿ? ಇನ್ನರ್ ಕಾಲಮ್ ಅಲ್ಲಿ ಬರಿತಾ ಇದೀನಿ. ಯಾಕೆ ಅಂತ ಅಂದ್ರೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. ಒಂದು ಪ್ರೀಪೇಯ್ಡ್ ಇದ್ರೆ ಏನ್ ಮಾಡ್ಬೇಕು? ಇದನ್ನ ಮೈನಸ್ ಮಾಡ್ಬೇಕು. ಮೈನಸ್ ಪ್ರೀಪೇಯ್ಡ್. ಇನ್ಶೂರೆನ್ಸ್ ಪ್ರೀಪೇಯ್ಡ್ ಇದ್ರೆ ಏನ್ ಮಾಡ್ಬೇಕು? ಅದನ್ನ ಮೈನಸ್ ಮಾಡ್ಬೇಕಾಗತ್ತೆ. ಸೊ ಪ್ರೀಪೇಯ್ಡ್ ಅಮೌಂಟ್ ಎಷ್ಟು? 200. ಸೊ ಮೈನಸ್ ಮಾಡಿದ್ರೆ 200 ನ ಮೈನಸ್ ಮಾಡಿದ್ರೆ ಇನ್ಶೂರೆನ್ಸ್ ಅಲ್ಲಿ ನಮ್ಗೆ 800. ಅಂದ್ರೆ ಆಕ್ಚುಲಿ ಇನ್ಶೂರೆನ್ಸ್ 800 ರುಪೀಸ್. ಮುಂಚೆನೆ ₹200 ಕಟ್ಟಿದಾರೆ, ಅಂದ್ರೆ ₹1,000 ಕಟ್ಬಿಟ್ಟಿದ್ದಾರೆ. ಅದಕ್ಕೆ ಏನಾಗುತ್ತೆ? 800 ರುಪೀಸ್ ಮಾತ್ರ ಈ ವರ್ಷದ ಲೆಕ್ಕ. ಸೊ ಅದಕ್ಕೆ ಇದ್ ಮಾಡ್ತಾ ಇದೀವಿ. ಇನ್ಶೂರೆನ್ಸ್ ಒಂದು ತಗೊಂಡಾಯ್ತು. ಸೊ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರೋದೆಲ್ಲ ತಗೊಂಡಾಯ್ತು. ಅಡ್ಜಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಆಲ್ಮೋಸ್ಟ್ ತಗೊಂಡಿದೀವಿ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರೋದೆಲ್ಲ ತಗೊಂಡಿದೀವಿ. ಸ್ಯಾಲರೀಸ್, ಜನರಲ್ ಎಕ್ಸ್ಪೆನ್ಸಸ್, ಇನ್ಶೂರೆನ್ಸ್. ಅದ್ರ ಜೊತೆಗೆ ಈಗ ಅಡ್ಜಸ್ಟ್ಮೆಂಟ್ ಚೆಕ್ ಮಾಡೋಣ ಒಂದೊಂದ್ಸಲ. ಕ್ಲೋಸಿಂಗ್ ಸ್ಟಾಕ್ ಆಲ್ರೆಡಿ ತಗೊಂಡಿದೀವಿ. ಇನ್ಶೂರೆನ್ಸ್ ಪ್ರಿಪೇಯ್ಡ್ ಈಗ ತಗೊಂಡು ನೋಡಿ. ಇಲ್ಲಿ ಥರ್ಡ್ ಅಡ್ಜಸ್ಟ್ಮೆಂಟ್ ನೋಡಿ. ಎವ್ರಿವನ್ ಲಿಸನ್. ಥರ್ಡ್ ಅಡ್ಜಸ್ಟ್ಮೆಂಟ್ ಟು ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, PBD ಅಂತ ಬರಿತೀನಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು ಪರ್ಸೆಂಟೇಜ್? 5%. 5% ಯಾವ್ದ್ರ ಮೇಲೆ ತಗೋಬೇಕು ಗೊತ್ತಾ ನೀವು? ಇದನ್ನ ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ 5% ಯಾವ್ದ್ರ ಮೇಲೆ ತಗೋಬೇಕು ಅಂತ ಅಂದ್ರೆ, ವಿ ಆರ್ ಸಪೋಸ್ ಟು ಟೇಕ್ ಆನ್ 12,000. ನೋಡಿ ಇಲ್ಲಿ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್ ಅಂತ ಇದೆಯಲ್ಲ ಇಲ್ಲಿ, ಅದ್ರಲ್ಲಿ 12,000 ಮೇಲೆ 5,000 ನ ನೀವು ತಗೋಬೇಕಾಗತ್ತೆ. ಸೊ ಹ್ಯಾಡ್ ಟು ಟೇಕ್ 12,000 into 5 divided by 100. So it's 600 ಏನೋ ಬರುತ್ತೆ ಮೋಸ್ಟ್ಲಿ. ಸೊ ಅಮೌಂಟಿಂಗ್ ₹600. PBD ಎಷ್ಟು? ಪ್ರಾವಿಷನ್ ಫಾರ್ ಡೌಟ್ಫುಲ್ ಎಷ್ಟು? 600. ನೆಕ್ಸ್ಟ್ ಇದಾದ್ಮೇಲೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ನೊಂದಿದೆ, ಟು ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ? ಸೊ ಡಿಪ್ರಿಸಿಯೇಷನ್ ಇಸ್ 10%. ಯಾವ್ದ್ರ ಮೇಲೆ? ಫರ್ನಿಚರ್ ಮೇಲೆ ಅಂತ ಹೇಳಿದ್ದಾರೆ. ಸೊ ಫರ್ನಿಚರ್ ವ್ಯಾಲ್ಯೂ ನೋಡಿ. ಫರ್ನಿಚರ್ ಇಲ್ಲಿ ಬರೆಯಂಗಿಲ್ಲ, ಅದು ಅಸೆಟ್. ಅಲ್ಲಿ ಅಸೆಟ್ ಅಲ್ಲಿ ಬರೀಬೇಕು. ಫರ್ನಿಚರ್ ವ್ಯಾಲ್ಯೂ ಎಷ್ಟು? 15,000. 15,000 ಮೇಲೆ ಎಷ್ಟು ಬರೀತೀರಾ? 10%. 15,000 into 10 divided by
100. 15,000 into 10 divided by 100 ಅಂದ್ರೆ ಎಷ್ಟಾಗುತ್ತೆ? That's become 1,500. ಸೊ ಎಲ್ಲಾ ಐಟಮ್ ತಗೊಂಡಾಗಿದೆ. ಎನಿಥಿಂಗ್ ಲೆಫ್ಟ್? ಎದರ ಬಿಟ್ಬಿಟ್ಟಿದೀವ? ಎಲ್ಲ ತಗೊಂಡಿದೀವಿ ಅನ್ಕೊಂಡಿದ್ದೀನಿ ನಾನು. ಸೊ ಸರ್ ಪರ್ಚೇಸ್ 38,000. ಪರ್ಚೇಸಸ್ 40,000. ಯಾರದ್ ಕೇಳಿದ್ದು? ಪರ್ಚೇಸಸ್ 30 ಅಲ್ಲ 40,000 ಅದು. 40 and 70. 40,000 minus 2,000 ಅಲ್ವಾ? ಅಲ್ಲ ರಿಟರ್ನ್ಸ್, ಅದು ರಿಟರ್ನ್ಸ್ 2,000 ಅಲ್ಲ, ಅದು 3,000. ಇದು 2,000 ಸೇಲ್ಸ್ ರಿಟರ್ನ್ಸ್ ಅಪ್ಪ. ನೀನು ಉಲ್ಟಾ ನೋಡ್ಬೇಕಾಗ, ಪರ್ಚೇಸ್ ಡೆಬಿಟ್ ಆದ್ರೆ ರಿಟರ್ನ್ಸ್ ಕ್ರೆಡಿಟ್. ಪರ್ಚೇಸಸ್ ಅದು ಉಲ್ಟಾ ನೋಡ್ಬೇಕು. ಓಕೆ ಓಕೆ. ನೆಕ್ಸ್ಟ್ ಡೌಟ್ಗೆ ಅಂತ ಇನ್ನೊಂದು ಸೆಷನ್ ಇರುತ್ತೆ, ಅಲ್ಲಿ ಇದ್ ಮಾಡಿ. ಓಕೆ, ನಾವು ಎಲ್ಲಾ ಐಟಮ್ಸ್ ಗಳನ್ನು ನಾವು ತಗೊಂಡಿದೀವಿ. ಈಗ ಒನ್ಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಬ್ಯಾಲೆನ್ಸ್ ದಿಸ್. ಸೊ ಈ ಕಡೆ 34,000 ಬರುತ್ತೆ ಕ್ರೆಡಿಟ್ ಕಡೆ ಯೂಶುವಲ್ ಆಗಿ. ಈ ಕಡೆ 8, 11, 11,800, 12,400, 13,900 ಬರುತ್ತೆ. ಈ ಕಡೆ ಎಷ್ಟು ಬರುತ್ತೆ? 13,900 ಬರುತ್ತೆ. ಸೊ ಒನ್ಸ್ ಅಗೇನ್ ಯಾವ ಸೈಡ್ ಬರುತ್ತೆ? ಆಕ್ಚುಲಿ ಕ್ರೆಡಿಟ್ ಸೈಡ್ 34,000 ಬರುತ್ತೆ, ಡೆಬಿಟ್ ಸೈಡ್ 13,900. ಇಸ್ ದಟ್ ರೈಟ್? 11,000, 12,500, 13,500. ಸೊ ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟಾಗುತ್ತೆ? 20,100. 20,100 ಇಸ್ ದ ನೆಟ್ ಪ್ರಾಫಿಟ್. ಕರೆಕ್ಟಾ? ಮಾಡಿದ್ರ? ಎಸ್, 20,100. 20,100 become what? Net profit. So to net ಪ್ರಾಫಿಟ್ ಇದನ್ನ ಬ್ಯಾಲೆನ್ಸ್ ಶೀಟ್ಗೆ ಕ್ಯಾರಿ ಮಾಡ್ಬೇಕು ನಾವು. ಸೊ ಇಲ್ಲಿ ಎರಡ್ ಕಡೆ ಹೈಯೆಸ್ಟ್ ಇರೋದು ಬರೀತೀರಾ, 34,000. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಎಷ್ಟು? 20,100. 20,100. ಸೊ ಇಷ್ಟನ್ನ ಬರ್ತಿದ್ರು. ಸೊ ದಿಸ್ ಇಸ್ ದ ಬ್ಯಾಲೆನ್ಸ್ ಶೀಟ್. ಸೊ ಇದು ಸಾರಿ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ನೆಟ್ ಪ್ರಾಫಿಟ್ ಎಷ್ಟಾಯ್ತು? 20,400 ಆಯ್ತು. ನಾವು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನ್ ಐಟಮ್ ಇದೆ, ಅದಕ್ಕೆ ಏನೇನು ಅಡ್ಜಸ್ಟ್ಮೆಂಟ್ ಇದೆ ಅಂತ ನೋಡ್ಕೋಬೋಣ. ಸೊ ಕ್ಯಾಪಿಟಲ್. ಸೊ ಕ್ಯಾಪಿಟಲ್ ಸ್ಟಾರ್ಟಿಂಗ್ ಅಲ್ಲೇ ಇದೆ ಕ್ವಶನ್ ಅಲ್ಲೇ. ಸೊ ಕ್ಯಾಪಿಟಲ್ ಇಸ್ ಹೌ ಮಚ್? 50,000. ನೋಡಿ ಇಲ್ಲಿ ಡ್ರಾಯಿಂಗ್ಸ್ 15,000, ಕ್ಯಾಪಿಟಲ್ 50,000. 15 ಮತ್ತೆ 50 ಅಂತ ಹೇಳ್ತಾ ಇರೋದು. ಸೊ ಕ್ಯಾಪಿಟಲ್ ಈಸ್ ಅಬೌಟ್ 50,000. ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ ಅಂದ್ರೆ ಇದು ನೋಡಿ ಇಲ್ಲಿ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಆಯ್ತಲ್ಲ ಎಷ್ಟು? 20,100. ಸೊ ಎರಡನ್ನು ಏನ್ ಮಾಡ್ಬೇಕು ನಿಮ್ಗೆ ಈಗ? ಬೋತ್ ಯು ಶುಡ್ ಆಡ್. ಬೋತ್ ಯು ಶುಡ್ ಆಡ್. ಎರಡನ್ನು ಏನ್ ಮಾಡ್ಬೇಕು? ಆಡ್ ಮಾಡ್ಬೇಕು. ಸೊ ಇಫ್ ಯು ಆಡ್ ದ ಬೋತ್, $70,100. ಸೊ ಮೈನಸ್ ಏನು? ಡ್ರಾಯಿಂಗ್ಸ್. ಡ್ರಾಯಿಂಗ್ಸ್ ಟ್ರಯಲ್ ಬ್ಯಾಲೆನ್ಸ್ ಎಲ್ಲ ಇದೆ ನಿಮ್ಗೆ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇದೆಲ್ಲ, ಅದನ್ನ ಮೈನಸ್ ಮಾಡ್ಬೇಕು. 15,000 ನ ಮೈನಸ್ ಮಾಡ್ಬೇಕು. ಸೊ 15,000 ನ ಮೈನಸ್ ಮಾಡಿದ್ರೆ, ಸೊ ದ ಅಮೌಂಟಿಂಗ್ ರುಪೀಸ್ 15,000 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದ್ರೆ, ದಟ್ಸ್ ಬಿಕಮ್ 55,100. 55,100. ನೆಕ್ಸ್ಟ್ ನೋಡಿ ಇಲ್ಲಿ ಕ್ರೆಡಿಟರ್ಸ್ ಇದಾರ. ಸೊ ಕ್ವಶನ್ ಅಲ್ಲಿ ಕ್ರೆಡಿಟರ್ಸ್ ಇದಾರೆ. ಡೆಟಾರ್ಸ್ ಮತ್ತೆ ಕ್ರೆಡಿಟರ್ಸ್ ಅಂತ ಇದಾರಲ್ಲ, ಕ್ರೆಡಿಟರ್ಸ್ ಇದಾರೆ. ಸೊ ಕ್ರೆಡಿಟರ್ಸ್ ಈಸ್ ಅಬೌಟ್ ಎಷ್ಟು? 10,000. ಕ್ರೆಡಿಟರ್ಸ್ ಎಷ್ಟು? 10,000 ಇದೆ. ಅದನ್ನ ಬರೀರಿ. ಕ್ವಶನ್ ಅಲ್ಲಿ ಕ್ರೆಡಿಟರ್ಸ್ ಇದೆ, ದಟ್ ಈಸ್ 10,000. ಮತ್ತೆ ಬಿಪಿ ಅಂಡ್ ಬಿಆರ್. ಬಿಪಿ ಅಂಡ್ ಬಿಆರ್ ಅಂತ ಇದೆಯಲ್ಲ ನೋಡಿ, ದಿಸ್ ಇಸ್ ಬಿಪಿ. ಬಿಆರ್ ಇಸ್ ಅಸೆಟ್ ಕಡೆ ಬರೀತೀರಾ, ಬಿಪಿ ನ ಲಯಬಿಲಿಟಿ ಸೈಡ್ ಅಲ್ಲಿ ಬರೀತೀರಾ. ಸೊ ಬಿಪಿ ಇಸ್ 4,000 ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಇರೋಂಥದ್ದು. ಬಿಪಿ ಇಸ್ 4,000 ಬಿಲ್ಸ್ ಪೇಯಬಲ್. ಅದ್ ಬಿಟ್ಟು ಇನ್ನೇನಾರ ಬರುತ್ತೆ ನೋಡೋಣ, ಬ್ಯಾಲೆನ್ಸ್ ಶೀಟ್ ನೋಡೋಣ. ಇದ್ರಲ್ಲಿ ಬರೋದು ಯಾವ್ದು ಇಲ್ಲ, ಅಡ್ಜಸ್ಟ್ಮೆಂಟ್ ಅಲ್ಲಿ ಬರೋದು ಯಾವ್ದು ಇಲ್ಲ ಇದ್ರಲ್ಲಿ ಇಲ್ಲಿ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾರ ಬರುತ್ತೆ ನೋಡೋಣ. ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಶೀಟ್ ಅಲ್ಲೇ ಬರ್ದಿದೀವಿ. ಸನ್ರಿ ಕ್ರೆಡಿಟರ್ಸ್, ಡೆಟಾಸ್ ಅಂಡ್ ಕ್ರೆಡಿಟರ್ಸ್ ಅಲ್ಲಿ ಕ್ರೆಡಿಟರ್ಸ್ ಬರ್ದಿದೀವಿ, ಬಿಪಿ ಬರ್ದಿದೀವಿ. ಸೊ ವಿ ಹ್ಯಾವ್ ಟೇಕನ್ ಆಲ್ಮೋಸ್ಟ್. ಸೊ ಎಲ್ಲಾ ತಗೊಂಡಿದೀವಿ. ಈಗ ಅಸೆಟ್ ಸೈಡ್ ಬಂದ್ಬಿಡ್ತೀನಿ ನಾನು. ಸೊ ಅಸೆಟ್ ಸೈಡ್ ಬಂದಾಗ ಇಲ್ಲಿ ಇರೋದು ಒಂದೇ ಒಂದು ಅಸೆಟ್. ಯಾವ್ದಪ್ಪ ಅದು ಅಂತ ಅಂದ್ರೆ ಫರ್ನಿಚರ್. ಸೊ ಫರ್ನಿಚರ್ ಒಂದೇ ಇರೋದು 15,000.
15,000. ಸೊ 15,000 ಅಲ್ವಾ ಫಿಕ್ಸ್ಡ್ ಅಸೆಟ್ಸ್. ಸೊ 15,000 ಅಲ್ಲಿ ಮೈನಸ್ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ 2 ಸಲ ಬರುತ್ತೆ ಅಂತ ಹೇಳಿದೆ ನಾನು. 10% ಡಿಪ್ರಿಸಿಯೇಷನ್ ಆಯ್ತಲ್ವಾ. ಸೊ ಅಲ್ಲಿದೆ ಅಲ್ಲಿ. ಸೊ 10% ಏನಾಯ್ತು ಡಿಪ್ರಿಸಿಯೇಷನ್ ಆಯ್ತು. ಡಿಪ್ರಿಸಿಯೇಷನ್ ಅಮೌಂಟ್ ನೋಡಿ ಇಲ್ಲಿದೆ, ಇಲ್ಲಿ ಎಷ್ಟು 1,500. ಸೊ 1,500 ಏನ್ ಮಾಡ್ಬೇಕು ಅದನ್ನ ಮೈನಸ್ ಮಾಡ್ಬೇಕು. ಅಂದ್ರೆ 15,000 ಫರ್ನಿಚರ್ ಬೆಲೆ ಇತ್ತು, ಅದರಲ್ಲಿ 1,500 ಏನಾಯ್ತು ಕಡಿಮೆ ಆಯ್ತು. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ಇದು. ಸೊ 2 ಸಲ ಬಂದಂಗ ಆಯ್ತು, ಅಲ್ಲೊಂದ್ಸಲ ಇಲ್ಲೊಂದ್ಸಲ. 13,500. ಸೊ 13,500 ಆಯ್ತು. ನೆಕ್ಸ್ಟ್ ಇನ್ಯಾವುದು ಕರೆಂಟ್ ಅಸೆಟ್ಸ್ ಇಲ್ಲ, ಇನ್ಯಾವುದು ಫಿಕ್ಸ್ಡ್ ಅಸೆಟ್ಸ್ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ವಿ ಡೋಂಟ್ ಹ್ಯಾವ್ ಎನಿ ಅದರ್ ಫಿಕ್ಸ್ಡ್ ಅಸೆಟ್ಸ್. ಇನ್ಯಾವುದು ಪ್ಲಾಂಟ್ ಸಾರಿ ಫರ್ನಿಚರ್ ಬಿಟ್ರೆ ಇನ್ಯಾವುದು ಇಲ್ಲ. ಅದು ಬಿಟ್ರೆ ನೆಕ್ಸ್ಟ್ ಐಟಮ್ಗಳು ಯಾವ್ದಾವ್ದು ಬರಿತೀವಿ ಅಂತ ಅಂದ್ರೆ ಡೆಟಾರ್ಸ್. ಸೊ ಡೆಟಾರ್ಸ್ ಇದಾರೆ ನೋಡಿ ಅಲ್ಲಿ 12,000 ಏನೋ ಇದೆ ಡೆಟಾರ್ಸ್. ಕ್ರೆಡಿಟಾರ್ಸ್ ಅಂಡ್ ಡೆಟಾರ್ಸ್ ಅಂತ ನೋಡುದು ಅಲ್ಲಿ ನಾವು. ಸೊ ಇಲ್ಲಿ ಸೊ ಸಿ ದ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್ 12,000 ಇದೆ. ಅದರಲ್ಲಿ ಮೈನಸ್ PBD ಇದನ್ನ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇತ್ತಿದ್ದು. ಸೊ ಮೈನಸ್ ಪ್ರಾವಿಷನ್ ಫಾರ್ ಅಂತ ಇಟ್ಟಿದ್ದಾರೆ. ಎಷ್ಟದು 600 rupees. ಅದು ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು. ಅದನ್ನು ಕೂಡ ಏನ್ ಮಾಡೋದು ನೋಡಿ, ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದೆಲ್ಲ ಮತ್ತೆ ಇನ್ನೊಂದ್ಸಲ ಬರುತ್ತೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕೂಡ ಅದು ಇದಾಗಬೇಕು. PBD ದಟ್ ಈಸ್ 600 rupees. ಸೊ 12,000 ಮೈನಸ್ 600, 12,000 minus 600. So amounting rupees 11,600. So 11,400. So ಅದನ್ನು ಮೈನಸ್ ಮಾಡ್ತೀವಿ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ನೋಡೋಣ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಎಸ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇದೆ, ಅದನ್ನ ಬರ್ಕೊಳ್ಳಿ 19,000. ಸೊ 19,000. ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ, 2 ಸಲ ಬರುತ್ತೆ ಅಂತ ಹೇಳಿದೆ. ಒಂದ್ಸಲ ಆಲ್ರೆಡಿ ಇಲ್ಲಿ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಬಂದಿದೆ, ಮತ್ತೆ ಈ ಕಡೆ ಬರುತ್ತೆ. ಸೊ ದ ಅಮೌಂಟಿಂಗ್ rupees ಎಷ್ಟು ಕ್ಲೋಸಿಂಗ್ ಸ್ಟಾಕ್ 20,000. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್. ಬಿಲ್ಸ್ ರಿಸೀವಬಲ್ ಇದೆ ನೋಡಿ, BR ಅಂಡ್ BP ಅಂತ ಇದೆಯಲ್ಲ, ದಟ್ ಈಸ್ 5,000. ಸೊ ಅದೆಷ್ಟು 5,000. ಸೊ BR ಮತ್ತೆ ಬಿಲ್ಸ್ ರಿಸೀವಬಲ್ ಆಯ್ತು. ನೆಕ್ಸ್ಟ್ ಈಗ ಎಲ್ಲ ತಗೊಂಡಿದೀವಿ ಅನ್ಕೊಂಡಿದೀನಿ. ಕ್ಲೋಸಿಂಗ್ ಸ್ಟಾಕ್ ಇನ್ಶೂರೆನ್ಸ್ ನೋಡಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರೋದು ಇನ್ಶೂರೆನ್ಸ್ ಪ್ರೀಪೇಯ್ಡ್ ಇನ್ಶೂರೆನ್ಸ್ ನಾವು ಆಲ್ರೆಡಿ ಇಲ್ಲಿ ಅಡ್ಜಸ್ಟ್ ಮಾಡಿದೀವಿ, ಎಲ್ಲಿ ಮೈನಸ್ ಮಾಡಿದೀವಿ ಇನ್ಶೂರೆನ್ಸ್ ಅಲ್ಲಿ. ಅದನ್ನ ನಾವೇನ್ ಮಾಡ್ಬೇಕು, ಅದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮತ್ತೆ ಬರಿಬೇಕು. ಸೊ ಪ್ರೀಪೇಯ್ಡ್ ಅದು ಅಸೆಟ್, ಕರೆಂಟ್ ಅಸೆಟ್, ಪ್ರೀಪೇಯ್ಡ್ ಇನ್ಶೂರೆನ್ಸ್ ನಾವು ಮತ್ತೆ ಈ ಕಡೆ ಬರಿಬೇಕು. ದಟ್ಸ್ ಅಮೌಂಟಿಂಗ್ rupees 200. ಅಮೌಂಟಿಂಗ್ ಎಷ್ಟು 200 ಆಯ್ತು. ನೆಕ್ಸ್ಟ್ ನೋಡಿ ಎಲ್ಲ ತಗೊಂಡಿದೀವ ಅಂತ. ಸೊ ಡ್ರಾಯಿಂಗ್ಸ್ ಅಂಡ್ ಕ್ಯಾಪಿಟಲ್ ತಗೊಂಡಿದೀವಿ, ಲ್ಯಾಬಿಲಿಟಿ ಸೈಡ್ ಡೆಟಾರ್ಸ್ ಅಂಡ್ ಕ್ರೆಡಿಟರ್ಸ್ ತಗೊಂಡಿದೀವಿ, ಬಿಲ್ಸ್ ರಿಸೀವಬಲ್ ಅಂಡ್ ಪೇಬಲ್ ತಗೊಂಡಿದೀವಿ, ಫರ್ನಿಚರ್ ಮೈನಸ್ ಡಿಪ್ರಿಸಿಯೇಷನ್ ತಗೊಂಡಿದೀವಿ, ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ತಗೊಂಡಿದೀವಿ, ನಾವು ಎಲ್ಲಾನು ತಗೊಂಡಿದೀವಿ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲೂ ಕೂಡ ಎಲ್ಲಾನು ತಗೊಂಡಿದೀವಿ. ಈಗ ನಾವು ಮಾಡಿರೋದ್ಮೇಲೆ 2 ಕಡೆ ಕರೆಕ್ಟ್ ಆಗಿ ಟೋಟಲ್ ಬರ್ಬೇಕು, ಆಗ ನಾವು ಮಾಡಿರೋದು ಕರೆಕ್ಟ್ ಅಂತ ಹೇಳುದು. ಯಾವಾಗ್ಲೂ ಬ್ಯಾಲೆನ್ಸ್ ಶೀಟ್ ಯಾವಾಗ್ಲೂ ಏನಾಗಬೇಕು ಹೇಳಿ, ಈ ಶುಡ್ ಗೆಟ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಏನು ನಾವು ಮಾಡಿರೋದು ಸರಿ ಅಂತ ಅರ್ಥ. ಇದ್ರಲ್ಲಿ ಯಾವ್ದೇ ರೀತಿ ಇದಿರಲ್ಲ, ಯಾಕಂದ್ರೆ ಇಲ್ಲಿ ಮಿಕ್ಕಿದು ಉಳಿಯೋದು ಏನು ಇರಲ್ಲ. ಸೊ ಏನಾಗುತ್ತೆ, ಅದು ಬ್ಯಾಲೆನ್ಸ್ ಆಗ್ಬೇಕು. ಐ ಥಿಂಕ್ ಬ್ಯಾಲೆನ್ಸ್ 60,100. ಸೊ 60 ಐ ಥಿಂಕ್ 16 ರಾಂಗ್ ಅನ್ಸುತ್ತೆ. ಎರಡು ಕಡೆನೂ ಎಷ್ಟು ಬರುತ್ತೆ ನೋಡಿ, ಮ್ಯೂಟ್. So both the sides 69,100. I'm sorry, 69,100 ಈ ಕಡೆನೂ ಬರುತ್ತೆ. ನಾನೇನು ಬ್ಯಾಲೆನ್ಸ್ ಮಾಡಲ್ಲ ಇಲ್ಲಿ, 69,100 ಈ ಕಡೆಗೆ ಬರುತ್ತೆ. ಸೊ ಬೋತ್ ದ ಸೈಡ್ ಗೆಟ್ ಬ್ಯಾಲೆನ್ಸ್ಡ್. ಸೊ ಇಷ್ಟು ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತದ್ದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್